ഞാൻ നിങ്ങളെ ധൈര്യപ്പെടുത്താം, നിങ്ങൾ എന്നെ ധൈര്യപ്പെടുത്താം. ನಾನು ನಿಮ್ಮನ್ನು ಧೈರ್ಯಪಡಿಸ್ತೀನಿ, ನೀವು ನಮ್ಮನ್ನು ಧೈರ್ಯಪಡಿಸ್ತೀರಾ. ಅದು ಈಸಿಯಾ? ಅದು ತುಂಬಾ ಈಸಿ. എന്നാൽ ഞാൻ എന്നെ തന്നെ ധൈര്യപ്പെടുത്തുന്ന അത്ര ഈസി അല്ല. ಆದ್ರೆ ನನ್ನನ್ನು ನಾನೇ ಧೈರ್ಯಪಡಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ഞാൻ എന്റെ മനസ്സിനോട് പറയണം, ನಾನು ನನ್ನ ಮನಸ್ಸಿಗೆ ಹೇಳ್ಕೊಳ್ಬೇಕು. ಸ್ಟಾಪ್ എന്ന് പറയണം. ಸ್ಟಾಪ್ ಎಂಬುದಾಗಿ ಹೇಳಬೇಕು. ടെൻഷൻ ചെയ്യണ്ടെന്ന് പറയണം. ಟೆನ್ಷನ್ ಮಾಡ್ಕೊಂಬೇಡ ಎಂಬುದಾಗಿ ಹೇಳಬೇಕು. മറ്റുള്ളവരോട് പറയാൻ മിടുക്കന്മാരാണ്. ನಾನು ಮತ್ತೊಬ್ಬರಿಗೆ ಹೇಳೋದು ಅದು ಈಸಿ. എന്നാൽ എന്നോട് തന്നെ ഞാൻ പറയണം, ನನಗೆ ನಾನು ಹೇಳ್ಕೊಳ್ಬೇಕು. കോരഹ പുത്രന്മാർ പറയാണ്, ಇದೇ ಕೋರಿರ ಪುತ್ರರು ಹೇಳ್ತಾ ಇದ್ದಾರೆ, എൻ മനമേ, ನನ್ನ ಮನವೇ, നീ എന്തിനാണ് വിഷാദിക്കുന്നത്? ನೀನು ಯಾಕೆ ಕುಗ್ಗಿ ಹೋಗಿರುವುದೇನು? നീ എന്തിനാണ് ഞെരങ്ങുന്നത്? ನೀನು ಯಾಕೆ ವ್ಯಥೆ ಪಡುವುದು? കാരണം നിനക്കൊരു ദൈവമുണ്ടല്ലോ. ಕಾರಣ ನಿನಗೆ ಒಂದು ದೇವರಿದ್ದಾರಲ್ಲವಾ. മറ്റുള്ളവർ ഞെരങ്ങട്ടെ, ಇತರರು ಕುಗ್ಲಿ, ಇನ್ನು ಬೇರೆಯವರು ಕುಗ್ಗಿ ಹೋಗ್ಲಿ, അവർ എന്തെങ്കിലും ചെയ്യട്ടെ, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, നീ ആരാണ്? ನೀನ್ ಯಾರು? ദൈവമുള്ളവനാണ് നീ. ದೇವರ ಮಗನ